ಜರ್ಮನಿಯಲ್ಲಿ ನಾನೊಂದು ಸಣ್ಣ ಊರಲ್ಲಿದ್ದೆ. ಆ ಸಣ್ಣ ಊರಲ್ಲಿ ಹೇಗೆಂದರೆ ಯಾರೂ ಇಂಗ್ಲೀಷ್ ಮಾತಾಡ್ತಿರ್ಲಿಲ್ಲ. ಮಾತಾಡಲೇಬೇಕಿಲ್ಲ ಅಂದರೆ ಭಾಷೆ ಬೆಳೆಯೋದೇ ಇಲ್ಲ. ಸಾಹಿತ್ಯನ ಓದಕ್ಕೆ ಶುರು ಮಾಡಿದೆ, ಜರ್ಮನ್ ಸಾಹಿತ್ಯನ. ನನ್ನ ತಂಗಿ ಈಡ ಇರ್ಬೋದು, ಹುಟ್ಟುಮಚ್ಚ ಇರ್ಬೋದು, ಈ ಎರಡನ್ನು ಮಾಡುವುದಕ್ಕಿಂತ ಮುಂಚೆ ಜರ್ಮನ್ ಸಾಹಿತ್ಯದ ಚರಿತ್ರೆ ಅಂದರೆ ಆಮೇಲೆ ಅಲ್ಲಿನ ಇಂಪಾರ್ಟೆನ್ಸು, ಅಲ್ಲಿನ ಕ್ಲಾಸಿಕ್ಸ್, ಅವುಗಳ ಬಗ್ಗೆ ಅರಿವು ಇತ್ತು. ನಾವೆಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಯ್ತು ಆಗ ಅಲ್ಲಿ ಬಹಳಷ್ಟು ರಿಸೋರ್ಸಸ್ ಇವೆ. ಸಮಕಾಲೀನ ಜರ್ಮನ್ ಈಗ ಯಂಗ್ ರೈಟರ್ಸ್ ಯಾರ್ಯಾರು ಬರೀತಾರೆ, ಸೊ ಆ ರೀತಿಯಿಂದಾನೇ ನಾನು ಹೊರಟಿದ್ದೆ ಹೊರತು ಅದ್ರ ಮೂಲಕ ನಾನು ಕಾಫ್ಕಾ ಅವ್ರನ್ನೆಲ್ಲ ಆಮೇಲೆ ಕಂಡ್ಕೊಂಡೆ. ನನ್ನ ಫೋಕಸ್ ಏನಿದ್ರು ಈಗ ಕನ್ನಡ ಓದಿದ್ರು, ಅದನ್ನ ಇಂಟರ್ನ್ಯಾಷನಲ್ ಅದು ಎಲ್ಲ ನನಗೆ ತಲೆಗೆ ಬರೋದೇ ಇಲ್ಲ. ಈ ಕತೆ ಕನ್ನಡಕ್ಕೆ ಏನಾದ್ರು ಒಂದು ಹೊಸ ತರುತ್ತಾ, ಈ ಭಾಷಾ ಕಲಿಕೆ, ಸಾಹಿತ್ಯದ ಆಸಕ್ತಿ, ಇವು ಒಂದಕ್ಕೊಂದು ಪೂರಕ. ನಾವು ವರ್ಬ್ ಆರ್ಡರ್ ಚೇಂಜ್ ಮಾಡಿ ಪ್ರೋಸ್ ಆರ್ಡರ್ ಮಾಡೋದು ಅದೆಲ್ಲ ಬಹಳ ಸುಲಭವಾಗಿ ಮಾಡ್ಬಿಡ್ತಿದ್ದೆ ನಾನು. ಬೇರೆಯವರೆಲ್ಲ ಒದ್ದಾಡ್ತಿದ್ರು. ಜರ್ಮನಿಯಿಂದ ಕನ್ನಡಕ್ಕೆ ಅನುವಾದ ನೇರವಾಗಿ ಮಾಡಿದ್ದು ನೀವೇ ಮೊದಲನೇದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಅಂಥ ಪ್ರಯತ್ನ ಆಗಿತ್ತ? ನನ್ನ ಮೊದಲ ಹುಡುಕಾಟ ತೊಡಗೋದು ಈ ವೆಬ್ಸೈಟಿಂದ. ಹೊಸದು ಏನು ಬರ್ತಾ ಇರುತ್ತೆ ನಾನು ಆವಾಗಲಾಗಲೂ ಕಂಡಿಟ್ಟಿರ್ತೀನಿ. ಈ ರೀತಿ ಒಂದು ರಿಸೋರ್ಸ್ ಅನುವಾದಕರಿಗೆ ಬಹಳ ಇಂಪಾರ್ಟೆಂಟ್ ಅಂತ ಕಾಣುತ್ತೆ.